ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಲ್ಲಿಗಳು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಹೆಚ್ಚಾಗಿ ಕಾಣಿಸುತ್ತಿದೆಯಾ? ಈ ದಿಕ್ಕಿನಿಂದ ಏನಾದರೂ ಹಲ್ಲಿ ಶಬ್ದ ಮಾಡಿದರೆ ಬಹಳ ಎಚ್ಚರಿಕೆಯಿಂದ ಇರಿ. ಹಲ್ಲಿಗಳು ಯಾವ ದಿಕ್ಕಿನಿಂದ ಕೂಗಿ ಶಬ್ದ ಮಾಡಿದರೆ ಮನೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಭಗವಂತನ ಸ್ವರೂಪವಾದ ಹಲ್ಲಿಗಳು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವ ಸೂಚನೆ ಏನೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಷ್ಟಗಳು ದೂರವಾಗಲೆಂದು ದೇವಸ್ಥಾನಗಳಿಗೆ ಹೋಗಿ ದೇವರ ಮುಂದೆ ಕೈ ಮುಗಿದು ಬೇಡಿಕೊಳ್ತೀವಿ. ಆದರೆ ದೇವರು ನಮ್ಮ ಮುಂದೆ ಬಂದು ನಿಲ್ಲಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಭಗವಂತ ಪ್ರಕೃತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಈ ಪ್ರಕೃತಿಯಲ್ಲಿರುವ ಮೂಕ ಜೀವಿಗಳನ್ನು ತನ್ನ ದೂತರನ್ನಾಗಿ ಮಾಡಿಕೊಳ್ಳುತ್ತಾನೆ. ತಾನು ನೀಡಬೇಕೆಂದ ಸೂಚನೆಗಳನ್ನು ಈ ಮೂಕ ಪ್ರಾಣಿಗಳ ಮೂಲಕ ನೀಡಿ ಎಚ್ಚರಿಸುತ್ತಾನೆ. ಈ ದೂತಗಳಲ್ಲಿ ಅತ್ಯಂತ ಶಕ್ತಿಯುತವಾದ ದೈವದೂತವೇ ಈ ಗೌಳಿ, ಅಂದರೆ ಹಲ್ಲಿ. ಈ ಜಗತ್ತಿನಲ್ಲಿ ಯಾವುದೇ ಕಾರಣವಿಲ್ಲದೆ ನಡೆಯೋದಿಲ್ಲ. ಒಂದು ಚಿಕ್ಕ ಹುಲ್ಲು ಹುಟ್ಟಬೇಕೆಂದರೂ ದೇವರ ಆದೇಶ ಇರಬೇಕು. ಅಂತಹದರಲ್ಲಿ ನಿಮ್ಮ ಮನೆಯೊಳಗೆ ಪದೇ ಪದೇ ಒಂದು ಜೀವಿ ಕಾಣಿಸಿಕೊಳ್ಳುತ್ತಿದೆ ಎಂದರೆ ಇದರ ಅರ್ಥವನ್ನು ಆಳವಾಗಿ ಯೋಚಿಸಿ. ಸಾಮಾನ್ಯವಾಗಿ ಹಲ್ಲಿ ಎಂದ ತಕ್ಷಣ ಎಲ್ಲರೂ ಓಡುತ್ತಾರೆ ಅಥವಾ ಪೊರಕೆಯಿಂದ ಬಡಿದು ಮನೆಯಿಂದ ಹೊರಹಾಕುತ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಹಲ್ಲಿಗಳನ್ನು ಸಾಕ್ಷಾತ್ ದೇವತೆಗಳ ರೂಪದಲ್ಲಿ ಗೌರವಿಸಲಾಗುತ್ತದೆ. ಯಾರಾದರೂ ಕಾಂಚೀಪುರಂಗೆ ಹೋಗಿದ್ದರೆ ಅವರಿಗೆ ತಿಳಿದಿರುತ್ತದೆ. ಅಲ್ಲಿನ ವರದರಾಜ ಪೆರುಮಾಳ್ ದೇವಾಲಯದ ಒಳಗೆ ಒಂದು ಬಂಗಾರದ ಹಲ್ಲಿ ಮತ್ತೊಂದು ಬೆಳ್ಳಿಯ ಹಲ್ಲಿ ಕಾಣಸಿಗುತ್ತದೆ. ಸಾವಿರಾರು ಭಕ್ತರು ದಿನವೂ ಈ ಹಲ್ಲಿಗಳನ್ನು ಮುಟ್ಟಲು ಕಾದು ಸರತಿಯಲ್ಲಿ ನಿಲ್ಲುತ್ತಾರೆ. ಯಾಕೆ ಗೊತ್ತಾ? ಗೌತಮ ಮಹರ್ಷಿ ಮಹಾತಪಸ್ವಿಗಳು. ಅವರಿಗೆ ಇಬ್ಬರು ಶಿಷ್ಯರು, ಹೇಮ ಹಾಗೂ ಶುಕ್ಲ. ಒಂದು ದಿನ ಗುರುಗಳ ಪೂಜೆಗೆ ಅವರು ನದಿಯಿಂದ ನೀರು ತರುತ್ತಾರೆ. ಆದರೆ ಅವರಿಗೆ ಗೊತ್ತಾಗದೆ ಆ ನೀರಿನ ಪಾತ್ರೆಯಲ್ಲಿ ಒಂದು ಹಲ್ಲಿ ಬಿದ್ದು ಸತ್ತು ಹೋಗಿತ್ತು. ಆ ನೀರನ್ನು ಕಂಡು ಗೌತಮ ಮಹರ್ಷಿಗೆ ತುಂಬ ಕೋಪ ಬಂತು. ನನ್ನ ಪೂಜೆಯನ್ನು ಅಪವಿತ್ರ ಮಾಡಿದ ನೀವು ಅದೇ ಹಲ್ಲಿಗಳಾಗಿ ಬದಲಾಗಿ ಎಂದು ಶಾಪ ನೀಡುತ್ತಾರೆ. ಆ ಶಿಷ್ಯರು ಕಣ್ಣೀರಿಟ್ಟು, ಸ್ವಾಮಿ, ನಮ್ಮನ್ನು ಕ್ಷಮಿಸಿ, ತಿಳಿಯದೆ ಮಾಡಿದ ತಪ್ಪು ಎಂದು ಬೇಡಿಕೊಂಡರು. ಆಗ ಮಹರ್ಷಿಗಳು ಕರುಣಿಸಿ, ನೀವು ಕಾಂಚೀಪುರದ ವರದರಾಜ ಸ್ವಾಮಿ ದೇವಾಲಯದಲ್ಲಿ ಹಲ್ಲಿಗಳ ರೂಪದಲ್ಲಿ ಇರಬೇಕು. ಯಾರು ನಿಮ್ಮನ್ನು ಸ್ಪರ್ಶ ಮಾಡುತ್ತಾನೋ ಅವನ ಶಾಪಗಳು ದೋಷಗಳು ದೂರವಾಗುತ್ತವೆ. ಸೂರ್ಯ ಚಂದ್ರರು ಇರುವವರೆಗೂ ಈ ಸ್ಥಾನ ನಿಮಗೆ ಇರಲಿ ಎಂದು ವರ ನೀಡುತ್ತಾರೆ. ದೇವಾಲಯದಲ್ಲಿನ ಹಲ್ಲಿಗಳನ್ನು ಮುಟ್ಟಿದರೆ ಪಾಪಗಳೆಲ್ಲ ಕಳೆಯುತ್ತದೆ ಎಂದ ಮೇಲೆ ಅದೇ ಹಲ್ಲಿಗಳು ಮನೆಗೆ ಬಂದು ಓಡಾಡಿದರೆ ಎಷ್ಟು ಪುಣ್ಯ ಯೋಚಿಸಿ. ನಿಮ್ಮ ಮನಸ್ಸಿನ ಮಾತನ್ನು ನಾನೇ ಹೇಳುತ್ತೇನೆ ಕೇಳಿ. ಕಳೆದ ಕೆಲವು ದಿನಗಳಿಂದ ನೀವು ತುಂಬ ಕಷ್ಟಗಳನ್ನು ನೋಡುತ್ತಿದ್ದೀರಾ ಅಲ್ಲವೇ? ಹೊರಗೆ ನಗುತ್ತಾ ಎಲ್ಲರ ಜೊತೆ ಮಾತನಾಡುತ್ತಿದ್ದರೂ ಒಳಗೆ ಯಾವುದೋ ಅಜ್ಞಾನ ಭಯ. ನಾಳೆ ಏನಾಗುತ್ತೋ ಎನ್ನುವ ಆತಂಕ. ಎಷ್ಟು ದುಡಿದರೂ ಕೈನಲ್ಲಿ ಒಂದು ರೂಪಾಯಿ ಕೂಡ ಉಳಿಯುವುದಿಲ್ಲ. ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ನಡುವೆ ಜಗಳ, ಮಕ್ಕಳ ಜೊತೆ ಕಿರಿಕಿರಿ, ಮನಃಶಾಂತಿಯೇ ಇಲ್ಲದ ಮನೆಯಾಗಿರುತ್ತದೆ. ನೀವು ಒಬ್ಬರೇ ದೇವರ ಮನೆಯಲ್ಲಿ ಕೂತು ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ ಎಂದು ಕಣ್ಣೀರಾಕಿದ ದಿನಗಳು ಕೂಡ ಇವೆ. ನೀವು ಅನುಭವಿಸುತ್ತಿರುವ ಈ ಮಾನಸಿಕ ವೇದನೆಯನ್ನು ದೇವರು ನೋಡುತ್ತಿದ್ದಾನೆ. ನಿಮ್ಮ ಕಣ್ಣೀರನ್ನು ಆತ ಒರೆಸುತ್ತಾನೆ. ಅದಕ್ಕಾಗಿಯೇ ಗೌಳಿಯನ್ನು ನಿಮ್ಮ ಮನೆಗೆ ಭಗವಂತ ಕಳಿಸಿದ್ದಾನೆ. ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಕಡಿಮೆಯಾಗಿ ನೆಗೆಟಿವ್ ಶಕ್ತಿ ಹೆಚ್ಚಾದಾಗ ಹಲ್ಲಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸುತ್ತವೆ ಎಂಬ ನಂಬಿಕೆ ಇದೆ. ಹಲ್ಲಿಗಳು ಪೂರ್ವ ದಿಕ್ಕಿನಲ್ಲಿ ಪದೇ ಪದೇ ಕಾಣಿಸಿದರೆ, ಬೆಳಗ್ಗೆ ಎದ್ದ ತಕ್ಷಣ ಪೂರ್ವ ಗೋಡೆಯ ಮೇಲೆ ಹಳ್ಳಿ ಕಾಣಿಸಿದರೆ ನಿಮ್ಮ ಕೈಗೆ ಇನ್ನು ಸಿಗುವುದೆಲ್ಲ ಬಂಗಾರವೇ ಎಂದುಕೊಳ್ಳಿ. ಪೂರ್ವ ದಿಕ್ಕಿಗೆ ಅಧಿಪತಿ ಇಂದ್ರ. ನಿಮ್ಮ ಉದ್ಯೋಗ ವ್ಯಾಪಾರದಿಂದ ಏನಾದರೂ ಹಣ ಬರದೇ ನಿಂತಿದ್ದರೆ ಆ ಹಣ ನಿಮ್ಮ ಕೈ ಸೇರುತ್ತದೆ. ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವ ಸೂಚನೆ ಇದಾಗಿದೆ. ಆ ಸಮಯದಲ್ಲಿ ತಪ್ಪದೆ ಹಲ್ಲಿಗೆ ಕೈ ಮುಗಿದು ಎಲ್ಲವೂ ಶುಭವಾಗಲೆಂದು ಬೇಡಿಕೊಳ್ಳಿ. ಪೂರ್ವ ಗೋಡೆಯ ಮೇಲೆ ಅಥವಾ ಪೂರ್ವ ದಿಕ್ಕಿನಲ್ಲಿ ಹಲ್ಲಿಗಳನ್ನು ನೋಡುವುದು ಅಥವಾ ಶಬ್ದವನ್ನು ಕೇಳುವುದು ಶುಭ ಸೂಚಕ. ಪಶ್ಚಿಮ ದಿಕ್ಕಿನಲ್ಲಿ ಹಲ್ಲಿಗಳು ಕಾಣಿಸಿದರೆ ಇದು ಎಚ್ಚರಿಕೆಯ ಸೂಚನೆ. ನಿಮ್ಮ ಬಂಧುಗಳೊಡನೆ ಜಗಳ ನಡೆಯಬಹುದು.
ನಿಮ್ಮ ಮಾತಿನಿಂದ ಅಥವಾ ಬೇರೆಯವರ ಮಾತಿನಿಂದ ನೋವುಂಟಾಗಬಹುದು ಎಂಬ ಸೂಚನೆಯನ್ನು ಹಲ್ಲಿ ನೀಡುತ್ತದೆ. ಆ ಸಮಯದಲ್ಲಿ ಮಾತಿನ ಮೇಲೆ ಹಿಡಿತ ಇರಲಿ. ಹೆಚ್ಚು ದೈವನಾಮ ಸ್ಮರಣೆಯನ್ನು ಕೆಲವು ದಿನ ಮಾಡಿ. ಉತ್ತರ ದಿಕ್ಕು ಕುಬೇರನ ಸ್ಥಾನ. ಹಲ್ಲಿಗಳು ಉತ್ತರ ದಿಕ್ಕಿನಿಂದ ಶಬ್ದ ಮಾಡಿದರೆ ಅಥವಾ ಉತ್ತರ ದಿಕ್ಕಿನ ಮೂಲಕ ಕಾಣಿಸಿಕೊಂಡರೆ ನಿಮ್ಮ ಮನೆಯಲ್ಲಿ ಹಾಗೂ ಜೀವನದಲ್ಲಿ ಒಂದು ಅದ್ಭುತ ನಡೆಯುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಅಂದುಕೊಳ್ಳದೆ ನಾನಾ ದಿಕ್ಕುಗಳಿಂದ ಹಣದ ಲಾಭವನ್ನು ನೋಡುವಿರಿ. ಬಹುದಿನದಿಂದ ಕಾಯುತ್ತಿದ್ದ ದೊಡ್ಡ ಸಂತೋಷದ ಸುದ್ದಿ ನಿಮಗೆ ಬರಲಿದೆ. ಇದು ಸಾಕ್ಷಾತ್ ಕುಬೇರನೇ ದೇವತೆಗಳ ಮೂಲಕ ಲಕ್ಷ್ಮೀ ಅನುಗ್ರಹ ನಿಮಗಿದೆ ಎಂದು ತಿಳಿಸುವ ಸೂಚನೆಯಾಗಿದೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಮನೆಯಲ್ಲಿ ಪದೇ ಪದೇ ಹಲ್ಲಿಗಳು ಕಾಣಿಸಿಕೊಂಡರೆ ಅಪಾಯದ ಮುನ್ಸೂಚನೆ ಎಂದು ಅರ್ಥ. ನಿಮ್ಮ ಆರೋಗ್ಯದ ವಿಷಯದಲ್ಲಾಗಲಿ ಹಿರಿಯರ ಆರೋಗ್ಯದ ವಿಷಯದಲ್ಲಾಗಲಿ ಪ್ರಯಾಣ ಮಾಡುವ ವಾಹನ ಓಡಿಸುವಾಗ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಇದನ್ನು ಕೇಳಿ ಭಯಪಡಬೇಡಿ. ಮಳೆ ಬರುತ್ತಿದೆ ಎಂದಾಗ ಹೇಗೆ ಮುಂಚಿತವಾಗಿ ಛತ್ರಿ ಹಿಡಿದುಕೊಳ್ಳುತ್ತೇವೆಯೋ ಹಾಗೆಯೇ ದೇವರು ಕೂಡ ಮುಂಚಿತವಾಗಿ ಹಲ್ಲಿಗಳ ಮೂಲಕ ಈ ರೀತಿ ಸೂಚನೆಯನ್ನು ನೀಡುತ್ತಾನೆ. ಹಲ್ಲಿಗಳು ದೇವರ ಕೋಣೆಯಲ್ಲಿ ಹೆಚ್ಚಾಗಿದ್ದರೆ ನಿಮ್ಮ ಮನೆಯಲ್ಲಿ ಸರಿಯಾಗಿ ಪೂಜೆಗಳು ನಡೆಯುತ್ತಿವೆಯಾ, ಕುಲದೇವರ ಆರಾಧನೆ ಮಾಡುತ್ತಿದ್ದೀರಾ ಇಲ್ಲವಾ ಎಂದು ಪಿತೃಗಳ ಮೂಲಕ ದೇವತೆಗಳ ಮೂಲಕ ದೇವರ ಮನೆಯಲ್ಲಿ ಓಡಾಡುತ್ತವೆ. ಆದ್ದರಿಂದ ದೇವರ ಕೋಣೆಯಲ್ಲಿ ಹಲ್ಲಿಗಳು ಓಡಾಡುವಾಗ ಭಯಪಡಬೇಡಿ. ದೇವರ ಪೂಜೆ ಮಾಡುವಾಗ ನಿಮ್ಮನ್ನು ಹಲ್ಲಿಗಳು ಗಮನಿಸಿ ನಿಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡುತ್ತವೆ. ನೀವು ಜೀವನದಲ್ಲಿ ಏನಾದರೂ ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಾ, ಎಲ್ಲವೂ ಸರಿಯಾಗಿದೆಯಾ ಎಂದು ಪರೀಕ್ಷೆ ಮಾಡಲು ಹಲ್ಲಿಗಳು ದೇವರ ಫೋಟೋ ಮೇಲೆ ಓಡಾಡಿ ಎಚ್ಚರಿಸುತ್ತವೆ. ಹಲ್ಲಿ ಮೈಮೇಲೆ ಬಿದ್ದಾಗ ಭಯಪಡಬೇಡಿ. ಕಂಚಿ 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 ಎಂದು 3 ಸಲ ಹೇಳಿ ತಲೆ ಸ್ನಾನ ಮಾಡಿ ದೇವರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ನಮಸ್ಕಾರ ಮಾಡಿಕೊಳ್ಳಿ. ಹಲ್ಲಿ ಮಾಡುವ ಶಬ್ದವು ಶಿವನ ಡಮರಿನ ನಾದವೆಂದು ನಂಬಲಾಗುತ್ತದೆ. ಹಲ್ಲಿ ಮುಂದಿನ ಬಾರಿ ಶಬ್ದ ಮಾಡಿದಾಗ ಯಾವ ದಿಕ್ಕಿನಿಂದ ಶಬ್ದ ಮಾಡುತ್ತದೆ ಎಂದು ಗಮನಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.